ರೀಲ್ ಸೆಲ್ಫಿ ಪ್ರಚಾರಕ್ಕಾಗಿ ಕಾರ್ಯಕ್ರಮ ಮಾಡಿದ ರಾಜ್ಯ ಸರ್ಕಾರದ ವಿರುದ್ಧ ಎಂಪಿ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. 11 ಜನರ ಶವದ ಮೇಲೆ ಕಾರ್ಯಕ್ರಮ ಮಾಡಿದ್ದಾರೆ. ಇದು ಸರ್ಕಾರದ ವೈಫಲ್ಯ, ಪೊಲೀಸ್ ಇಲಾಖೆ ವೈಫಲ್ಯ. ದಾವಣಗೆರೆಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ನೋಡೋಣ ಬನ್ನಿ. ಆದ್ರೆ ಈ ಸರ್ಕಾರ ಏನು ಭರವಸೆಗಳು ಬಾಕಿ ಕೊಟ್ಟದಿಲ್ಲ. ಜನರ ಸಮಾಧಿ ಮೇಲೆ, ಅಮಾಯಕರ ಮೇಲೆ, ಮುಗ್ಧ ಮಕ್ಕಳ ಮೇಲೆ ತರಾತುರಿಯಿಂದ ಕಾರ್ಯಕ್ರಮ ಇದು ಒಂದು ಭಾಗ್ಯ ಅಂದ್ರೆ ತಪ್ಪಾಗ್ಲಾರದು. ಸರ್ಕಾರ ಅಧಿಕಾರದಲ್ಲಿ ಮುಖ್ಯಮಂತ್ರಿಗಳಿಗೆ ಇವರು ಯಾವುದೇ ಸಚಿವರು ಸಂಪುಟ ಸದಸ್ಯರಿಗೆ ಅಧಿಕಾರದಲ್ಲಿ ಮುಂದುವರಿಕೆ ನೈತಿಕ ಹಕ್ಕಿಲ್ಲ. ಇದು ಒಂದು ದೊಡ್ಡ ದುರಂತ. ಏನು ಇವರೇ ಬೌಲಿಂಗ್ ಮಾಡಿದರೆ, ಇವರೇ ಬ್ಯಾಟಿಂಗ್ ಮಾಡಿದ್ರೆ ಅಂತ ಹೇಳಿ ಈ ಕ್ರೆಡಿಟ್ ತಗೋಬೇಕಂತ ಹೇಳಿ ತರಾತುರಿಯಲ್ಲಿ ಇಂಥ ಕಾರ್ಯಕ್ರಮ ಮಾಡೋ ಅವಶ್ಯಕತೆ ಇತ್ತ. ನಾನು ಸರ್ಕಾರಕ್ಕೆ ಬಹಿರಂಗ ಸವಾಲಾಗ್ತೀನಿ. ಈ ಕಾರ್ಯಕ್ರಮ ಉದ್ದೇಶ ನಿಮ್ದು ಈ ಕ್ರೆಡಿಟ್ಗೋಸ್ಕರ ನೀವು ಮಾಡಿದ್ದು, ಸೆಲ್ಫಿಗೋಸ್ಕರ, ರೀಲ್ಸ್ಗೋಸ್ಕರ. ಅಮಾಯಕರು 12 ಜನ ಸತ್ರಲ್ಲ. ವಿಧಾನಸೌಧ ಮೆಟ್ಟತ್ರ ಕಾರ್ಯಕ್ರಮ ನೋಡಿ 4 ಜನ ಸತ್ತದ್ರು. ನೀವು ಯಾಕೆ ಮೆರವಣಿಗೆ ರದ್ದು ಮಾಡಿದ್ರಿ? 35,000 ಇಡೀ ಸ್ಟೇಡಿಯಂನಲ್ಲಿ ನಿಮಗೆ ಗುಪ್ತಚರ ಇಲಾಖೆ ಇರ್ಲಿಲ್ಲ ನಿಮ್ ಕೈಗೆ. ಇದು ಮುಖ್ಯಮಂತ್ರಿಗಳ ಅಡಿಯಲ್ಲಿ ಕೆಲಸ ಮಾಡುತ್ತದೆ. ಹಂಗಾರೆ ಯಾರು ವೈಫಲ್ಯ? ಪೊಲೀಸ್ ವೈಫಲ್ಯನ, ಗುಪ್ತಚರ ಇಲಾಖೆ ವೈಫಲ್ಯನ, ಈ ಸರ್ಕಾರ ವೈಫಲ್ಯ? ರೀಲ್ ಸೆಲ್ಫಿ ಪ್ರಚಾರಕ್ಕಾಗಿ ಕಾರ್ಯಕ್ರಮ ಮಾಡಿದ ರಾಜ್ಯ ಸರ್ಕಾರದ ವಿರುದ್ಧ ಎಂಪಿ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. 11 ಜನರ ಶವದ ಮೇಲೆ ಕಾರ್ಯಕ್ರಮ ಮಾಡಿದ್ದಾರೆ. ಇದು ಸರ್ಕಾರದ ವೈಫಲ್ಯ, ಪೊಲೀಸ್ ಇಲಾಖೆ ವೈಫಲ್ಯ. ದಾವಣಗೆರೆಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ನೋಡೋಣ ಬನ್ನಿ. ಆದ್ರೆ ಈ ಸರ್ಕಾರ ಏನು ಭರವಸೆಗಳು ಬಾಕಿ ಕೊಟ್ಟದಿಲ್ಲ. ಜನರ ಸಮಾಧಿ ಮೇಲೆ, ಅಮಾಯಕರ ಮೇಲೆ, ಮುಗ್ಧ ಮಕ್ಕಳ ಮೇಲೆ ತರಾತುರಿಯಿಂದ ಕಾರ್ಯಕ್ರಮ ಇದು ಒಂದು ಭಾಗ್ಯ ಅಂದ್ರೆ ತಪ್ಪಾಗ್ಲಾರದು. ಸರ್ಕಾರ ಅಧಿಕಾರದಲ್ಲಿ ಮುಖ್ಯಮಂತ್ರಿಗಳಿಗೆ ಇವರು ಯಾವುದೇ ಸಚಿವರು ಸಂಪುಟ ಸದಸ್ಯರಿಗೆ ಅಧಿಕಾರದಲ್ಲಿ ಮುಂದುವರಿಕೆ ನೈತಿಕ ಹಕ್ಕಿಲ್ಲ. ಇದು ಒಂದು ದೊಡ್ಡ ದುರಂತ. ಏನು ಇವರೇ ಬೌಲಿಂಗ್ ಮಾಡಿದರೆ, ಇವರೇ ಬ್ಯಾಟಿಂಗ್ ಮಾಡಿದ್ರೆ ಅಂತ ಹೇಳಿ ಈ ಕ್ರೆಡಿಟ್ ತಗೋಬೇಕಂತ ಹೇಳಿ ತರಾತುರಿಯಲ್ಲಿ ಇಂಥ ಕಾರ್ಯಕ್ರಮ ಮಾಡೋ ಅವಶ್ಯಕತೆ ಇತ್ತ. ನಾನು ಸರ್ಕಾರಕ್ಕೆ ಬಹಿರಂಗ ಸವಾಲಾಗ್ತೀನಿ. ಈ ಕಾರ್ಯಕ್ರಮ ಉದ್ದೇಶ ನಿಮ್ದು ಈ ಕ್ರೆಡಿಟ್ಗೋಸ್ಕರ ನೀವು ಮಾಡಿದ್ದು, ಸೆಲ್ಫಿಗೋಸ್ಕರ, ರೀಲ್ಸ್ಗೋಸ್ಕರ. ಅಮಾಯಕರು 12 ಜನ ಸತ್ರಲ್ಲ. ವಿಧಾನಸೌಧ ಮೆಟ್ಟತ್ರ ಕಾರ್ಯಕ್ರಮ ನೋಡಿ 4 ಜನ ಸತ್ತದ್ರು. ನೀವು ಯಾಕೆ ಮೆರವಣಿಗೆ ರದ್ದು ಮಾಡಿದ್ರಿ? 35,000 ಇಡೀ ಸ್ಟೇಡಿಯಂನಲ್ಲಿ ನಿಮಗೆ ಗುಪ್ತಚರ ಇಲಾಖೆ ಇರ್ಲಿಲ್ಲ ನಿಮ್ ಕೈಗೆ. ಇದು ಮುಖ್ಯಮಂತ್ರಿಗಳ ಅಡಿಯಲ್ಲಿ ಕೆಲಸ ಮಾಡುತ್ತದೆ. ಹಂಗಾರೆ ಯಾರು ವೈಫಲ್ಯ? ಪೊಲೀಸ್ ವೈಫಲ್ಯನ, ಗುಪ್ತಚರ ಇಲಾಖೆ ವೈಫಲ್ಯನ, ಈ ಸರ್ಕಾರ ವೈಫಲ್ಯ? ರೀಲ್ ಸೆಲ್ಫಿ ಪ್ರಚಾರಕ್ಕಾಗಿ ಕಾರ್ಯಕ್ರಮ ಮಾಡಿದ ರಾಜ್ಯ ಸರ್ಕಾರದ ವಿರುದ್ಧ ಎಂಪಿ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. 11 ಜನರ ಶವದ ಮೇಲೆ ಕಾರ್ಯಕ್ರಮ ಮಾಡಿದ್ದಾರೆ. ಇದು ಸರ್ಕಾರದ ವೈಫಲ್ಯ, ಪೊಲೀಸ್ ಇಲಾಖೆ ವೈಫಲ್ಯ. ದಾವಣಗೆರೆಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ನೋಡೋಣ ಬನ್ನಿ. ಆದ್ರೆ ಈ ಸರ್ಕಾರ ಏನು ಭರವಸೆಗಳು ಬಾಕಿ ಕೊಟ್ಟದಿಲ್ಲ. ಜನರ ಸಮಾಧಿ ಮೇಲೆ, ಅಮಾಯಕರ ಮೇಲೆ, ಮುಗ್ಧ ಮಕ್ಕಳ ಮೇಲೆ ತರಾತುರಿಯಿಂದ ಕಾರ್ಯಕ್ರಮ ಇದು ಒಂದು ಭಾಗ್ಯ ಅಂದ್ರೆ ತಪ್ಪಾಗ್ಲಾರದು. ಸರ್ಕಾರ ಅಧಿಕಾರದಲ್ಲಿ ಮುಖ್ಯಮಂತ್ರಿಗಳಿಗೆ ಇವರು ಯಾವುದೇ ಸಚಿವರು ಸಂಪುಟ ಸದಸ್ಯರಿಗೆ ಅಧಿಕಾರದಲ್ಲಿ ಮುಂದುವರಿಕೆ ನೈತಿಕ ಹಕ್ಕಿಲ್ಲ. ಇದು ಒಂದು ದೊಡ್ಡ ದುರಂತ. ಏನು ಇವರೇ ಬೌಲಿಂಗ್ ಮಾಡಿದರೆ, ಇವರೇ ಬ್ಯಾಟಿಂಗ್ ಮಾಡಿದ್ರೆ ಅಂತ ಹೇಳಿ ಈ ಕ್ರೆಡಿಟ್ ತಗೋಬೇಕಂತ ಹೇಳಿ ತರಾತುರಿಯಲ್ಲಿ ಇಂಥ ಕಾರ್ಯಕ್ರಮ ಮಾಡೋ ಅವಶ್ಯಕತೆ ಇತ್ತ. ನಾನು ಸರ್ಕಾರಕ್ಕೆ ಬಹಿರಂಗ ಸವಾಲಾಗ್ತೀನಿ. ಈ ಕಾರ್ಯಕ್ರಮ ಉದ್ದೇಶ ನಿಮ್ದು ಈ ಕ್ರೆಡಿಟ್ಗೋಸ್ಕರ ನೀವು ಮಾಡಿದ್ದು, ಸೆಲ್ಫಿಗೋಸ್ಕರ, ರೀಲ್ಸ್ಗೋಸ್ಕರ. ಅಮಾಯಕರು 12 ಜನ ಸತ್ರಲ್ಲ. ವಿಧಾನಸೌಧ ಮೆಟ್ಟತ್ರ ಕಾರ್ಯಕ್ರಮ ನೋಡಿ 4 ಜನ ಸತ್ತದ್ರು. ನೀವು ಯಾಕೆ ಮೆರವಣಿಗೆ ರದ್ದು ಮಾಡಿದ್ರಿ? 35,000 ಇಡೀ ಸ್ಟೇಡಿಯಂನಲ್ಲಿ ನಿಮಗೆ ಗುಪ್ತಚರ ಇಲಾಖೆ ಇರ್ಲಿಲ್ಲ ನಿಮ್ ಕೈಗೆ. ಇದು ಮುಖ್ಯಮಂತ್ರಿಗಳ ಅಡಿಯಲ್ಲಿ ಕೆಲಸ ಮಾಡುತ್ತದೆ. ಹಂಗಾರೆ ಯಾರು ವೈಫಲ್ಯ? ಪೊಲೀಸ್ ವೈಫಲ್ಯನ, ಗುಪ್ತಚರ ಇಲಾಖೆ ವೈಫಲ್ಯನ, ಈ ಸರ್ಕಾರ ವೈಫಲ್ಯ? ರೀಲ್ ಸೆಲ್ಫಿ ಪ್ರಚಾರಕ್ಕಾಗಿ ಕಾರ್ಯಕ್ರಮ ಮಾಡಿದ ರಾಜ್ಯ ಸರ್ಕಾರದ ವಿರುದ್ಧ ಎಂಪಿ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. 11 ಜನರ ಶವದ ಮೇಲೆ ಕಾರ್ಯಕ್ರಮ ಮಾಡಿದ್ದಾರೆ. ಇದು ಸರ್ಕಾರದ ವೈಫಲ್ಯ, ಪೊಲೀಸ್ ಇಲಾಖೆ ವೈಫಲ್ಯ. ದಾವಣಗೆರೆಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ನೋಡೋಣ ಬನ್ನಿ. ಆದ್ರೆ ಈ ಸರ್ಕಾರ ಏನು ಭರವಸೆಗಳು ಬಾಕಿ ಕೊಟ್ಟದಿಲ್ಲ. ಜನರ ಸಮಾಧಿ ಮೇಲೆ, ಅಮಾಯಕರ ಮೇಲೆ, ಮುಗ್ಧ ಮಕ್ಕಳ ಮೇಲೆ ತರಾತುರಿಯಿಂದ ಕಾರ್ಯಕ್ರಮ ಇದು ಒಂದು ಭಾಗ್ಯ ಅಂದ್ರೆ ತಪ್ಪಾಗ್ಲಾರದು. ಸರ್ಕಾರ ಅಧಿಕಾರದಲ್ಲಿ ಮುಖ್ಯಮಂತ್ರಿಗಳಿಗೆ ಇವರು ಯಾವುದೇ ಸಚಿವರು ಸಂಪುಟ ಸದಸ್ಯರಿಗೆ ಅಧಿಕಾರದಲ್ಲಿ ಮುಂದುವರಿಕೆ ನೈತಿಕ ಹಕ್ಕಿಲ್ಲ. ಇದು ಒಂದು ದೊಡ್ಡ ದುರಂತ. ಏನು ಇವರೇ ಬೌಲಿಂಗ್ ಮಾಡಿದರೆ, ಇವರೇ ಬ್ಯಾಟಿಂಗ್ ಮಾಡಿದ್ರೆ ಅಂತ ಹೇಳಿ ಈ ಕ್ರೆಡಿಟ್ ತಗೋಬೇಕಂತ ಹೇಳಿ ತರಾತುರಿಯಲ್ಲಿ ಇಂಥ ಕಾರ್ಯಕ್ರಮ ಮಾಡೋ ಅವಶ್ಯಕತೆ ಇತ್ತ. ನಾನು ಸರ್ಕಾರಕ್ಕೆ ಬಹಿರಂಗ ಸವಾಲಾಗ್ತೀನಿ. ಈ ಕಾರ್ಯಕ್ರಮ ಉದ್ದೇಶ ನಿಮ್ದು ಈ ಕ್ರೆಡಿಟ್ಗೋಸ್ಕರ ನೀವು ಮಾಡಿದ್ದು, ಸೆಲ್ಫಿಗೋಸ್ಕರ, ರೀಲ್ಸ್ಗೋಸ್ಕರ. ಅಮಾಯಕರು 12 ಜನ ಸತ್ರಲ್ಲ. ವಿಧಾನಸೌಧ ಮೆಟ್ಟತ್ರ ಕಾರ್ಯಕ್ರಮ ನೋಡಿ 4 ಜನ ಸತ್ತದ್ರು. ನೀವು ಯಾಕೆ ಮೆರವಣಿಗೆ ರದ್ದು ಮಾಡಿದ್ರಿ?
ಅರೆ 35,000 ಇಡೀ ಸ್ಟೇಡಿಯಂನಲ್ಲಿ ನಿಮಗೆ ಗುಪ್ತಚರ ಇಲಾಖೆ ಇರ್ಲಿಲ್ಲ ನಿಮ್ ಕೈಗೆ. ಇದು ಮುಖ್ಯಮಂತ್ರಿಗಳ ಅಡಿಯಲ್ಲಿ ಕೆಲಸ ಮಾಡುತ್ತದೆ. ಹಂಗಾರೆ ಯಾರ ವೈಫಲ್ಯ? ಪೊಲೀಸ್ ವೈಫಲ್ಯನ, ಗುಪ್ತಚರ ಇಲಾಖೆ ವೈಫಲ್ಯನ, ಈ ಸರ್ಕಾರದ ವೈಫಲ್ಯ? ರೀಲ್ ಸೆಲ್ಫಿ ಪ್ರಚಾರಕ್ಕಾಗಿ ಕಾರ್ಯಕ್ರಮ ಮಾಡಿದ ರಾಜ್ಯ ಸರ್ಕಾರದ ವಿರುದ್ಧ ಎಂಪಿ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. 11 ಜನರ ಶವದ ಮೇಲೆ ಕಾರ್ಯಕ್ರಮ ಮಾಡಿದ್ದಾರೆ. ಇದು ಸರ್ಕಾರದ ವೈಫಲ್ಯ, ಪೊಲೀಸ್ ಇಲಾಖೆ ವೈಫಲ್ಯ. ದಾವಣಗೆರೆಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ನೋಡೋಣ ಬನ್ನಿ. ಆದ್ರೆ ಈ ಸರ್ಕಾರ ಏನು ಭರವಸೆಗಳು ಬಾಕಿ ಕೊಟ್ಟಿದ್ರಲ್ಲ, ಜನರ ಸಮಾಧಿ ಮೇಲೆ, ಅಮಾಯಕರ ಮೇಲೆ, ಮುಗ್ಧ ಮಕ್ಕಳ ಮೇಲೆ ತರಾತುರಿಲಿಂದ ಕಾರ್ಯಕ್ರಮ, ಇದು ಒಂದು ಭಾಗ್ಯ ಅಂದ್ರೆ ತಪ್ಪಾಗ್ಲಾರು. ಸರ್ಕಾರ ಅಧಿಕಾರಿ ಮುಖ್ಯಮಂತ್ರಿಗಳಿಗೆ ಇವರು ಯಾವುದೇ ಸಚಿವರು ಸಂಪುಟ ಸದಸ್ಯರಿಗೆ ಅಧಿಕಾರಿ ಮುಂದೂಡಕ್ಕೆ ನೈತಿಕ ಹಕ್ಕಿಲ್ಲ. ಇದು ಒಂದು ದೊಡ್ಡ ದುರಂತ. ಏನು ಇವರೇ ಬೌಲಿಂಗ್ ಮಾಡಿದರೆ, ಇವರೇ ಬ್ಯಾಟಿಂಗ್ ಮಾಡಿದ್ರೆ ಅಂತ ಹೇಳಿ ಈ ಕ್ರೆಡಿಟ್ ತಗೋಬೇಕಂತ ಹೇಳಿ ತರಾತುರಿಯಲ್ಲಿ ಇಂಥ ಕಾರ್ಯಕ್ರಮ ಮಾಡೋ ಅವಶ್ಯಕತೆ ಇತ್ತ? ನಾನು ಸರ್ಕಾರಕ್ಕೆ ಬಹಿರಂಗ ಸವಾಲಾಗ್ತೀನಿ. ಈ ಕಾರ್ಯಕ್ರಮ ಉದ್ದೇಶ ನಿಮ್ದು ಈ ಕ್ರೆಡಿಟ್ಗೋಸ್ಕರ ನೀವು ಮಾಡಿದ್ದು, ಸೆಲ್ಫಿಗೋಸ್ಕರ, ರೀಲ್ಸ್ಗೋಸ್ಕರನ? ಅಮಾಯಕರು 12 ಜನ ಸತ್ರಲ್ಲ, ವಿಧಾನಸೌಧ ಮೆಟ್ಟತ್ರ ಕಾರ್ಯಕ್ರಮ ಮಾಡಿದ್ರೆ 4 ಜನ ಸತ್ತಿದ್ರು. ನೀವು ಯಾಕೆ ಮೆರವಣಿಗೆ ರದ್ದು ಮಾಡಿದ್ರಿ? ಅರೆ 35,000 ಇಡೀ ಸ್ಟೇಡಿಯಂನಲ್ಲಿ ನಿಮಗೆ ಗುಪ್ತಚರ ಇಲಾಖೆ ಇರ್ಲಿಲ್ಲ ನಿಮ್ ಕೈಗೆ. ಇದು ಮುಖ್ಯಮಂತ್ರಿಗಳ ಅಡಿಯಲ್ಲಿ ಕೆಲಸ ಮಾಡುತ್ತದೆ. ಹಂಗಾರೆ ಯಾರ ವೈಫಲ್ಯ? ಪೊಲೀಸ್ ವೈಫಲ್ಯನ, ಗುಪ್ತಚರ ಇಲಾಖೆ ವೈಫಲ್ಯನ, ಈ ಸರ್ಕಾರದ ವೈಫಲ್ಯ? ರೀಲ್ ಸೆಲ್ಫಿ ಪ್ರಚಾರಕ್ಕಾಗಿ ಕಾರ್ಯಕ್ರಮ ಮಾಡಿದ ರಾಜ್ಯ ಸರ್ಕಾರದ ವಿರುದ್ಧ ಎಂಪಿ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. 11 ಜನರ ಶವದ ಮೇಲೆ ಕಾರ್ಯಕ್ರಮ ಮಾಡಿದ್ದಾರೆ. ಇದು ಸರ್ಕಾರದ ವೈಫಲ್ಯ, ಪೊಲೀಸ್ ಇಲಾಖೆ ವೈಫಲ್ಯ. ದಾವಣಗೆರೆಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ನೋಡೋಣ ಬನ್ನಿ. ಆದ್ರೆ ಈ ಸರ್ಕಾರ ಏನು ಭರವಸೆಗಳು ಬಾಕಿ ಕೊಟ್ಟಿದ್ರಲ್ಲ, ಜನರ ಸಮಾಧಿ ಮೇಲೆ, ಅಮಾಯಕರ ಮೇಲೆ, ಮುಗ್ಧ ಮಕ್ಕಳ ಮೇಲೆ ತರಾತುರಿಲಿಂದ ಕಾರ್ಯಕ್ರಮ, ಇದು ಒಂದು ಭಾಗ್ಯ ಅಂದ್ರೆ ತಪ್ಪಾಗ್ಲಾರು. ಸರ್ಕಾರ ಅಧಿಕಾರಿ ಮುಖ್ಯಮಂತ್ರಿಗಳಿಗೆ ಇವರು ಯಾವುದೇ ಸಚಿವರು ಸಂಪುಟ ಸದಸ್ಯರಿಗೆ ಅಧಿಕಾರಿ ಮುಂದೂಡಕ್ಕೆ ನೈತಿಕ ಹಕ್ಕಿಲ್ಲ. ಇದು ಒಂದು ದೊಡ್ಡ ದುರಂತ. ಏನು ಇವರೇ ಬೌಲಿಂಗ್ ಮಾಡಿದರೆ, ಇವರೇ ಬ್ಯಾಟಿಂಗ್ ಮಾಡಿದ್ರೆ ಅಂತ ಹೇಳಿ ಈ ಕ್ರೆಡಿಟ್ ತಗೋಬೇಕಂತ ಹೇಳಿ ತರಾತುರಿಯಲ್ಲಿ ಇಂಥ ಕಾರ್ಯಕ್ರಮ ಮಾಡೋ ಅವಶ್ಯಕತೆ ಇತ್ತ? ನಾನು ಸರ್ಕಾರಕ್ಕೆ ಬಹಿರಂಗ ಸವಾಲಾಗ್ತೀನಿ. ಈ ಕಾರ್ಯಕ್ರಮ ಉದ್ದೇಶ ನಿಮ್ದು ಈ ಕ್ರೆಡಿಟ್ಗೋಸ್ಕರ ನೀವು ಮಾಡಿದ್ದು, ಸೆಲ್ಫಿಗೋಸ್ಕರ, ರೀಲ್ಸ್ಗೋಸ್ಕರನ? ಅಮಾಯಕರು 12 ಜನ ಸತ್ರಲ್ಲ, ವಿಧಾನಸೌಧ ಮೆಟ್ಟತ್ರ ಕಾರ್ಯಕ್ರಮ ಮಾಡಿದ್ರೆ 4 ಜನ ಸತ್ತಿದ್ರು. ನೀವು ಯಾಕೆ ಮೆರವಣಿಗೆ ರದ್ದು ಮಾಡಿದ್ರಿ? ಅರೆ 35,000 ಇಡೀ ಸ್ಟೇಡಿಯಂನಲ್ಲಿ ನಿಮಗೆ ಗುಪ್ತಚರ ಇಲಾಖೆ ಇರ್ಲಿಲ್ಲ ನಿಮ್ ಕೈಗೆ. ಇದು ಮುಖ್ಯಮಂತ್ರಿಗಳ ಅಡಿಯಲ್ಲಿ ಕೆಲಸ ಮಾಡುತ್ತದೆ. ಹಂಗಾರೆ ಯಾರ ವೈಫಲ್ಯ? ಪೊಲೀಸ್ ವೈಫಲ್ಯನ, ಗುಪ್ತಚರ ಇಲಾಖೆ ವೈಫಲ್ಯನ, ಈ ಸರ್ಕಾರದ ವೈಫಲ್ಯ? ರೀಲ್ ಸೆಲ್ಫಿ ಪ್ರಚಾರಕ್ಕಾಗಿ ಕಾರ್ಯಕ್ರಮ ಮಾಡಿದ ರಾಜ್ಯ ಸರ್ಕಾರದ ವಿರುದ್ಧ ಎಂಪಿ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. 11 ಜನರ ಶವದ ಮೇಲೆ ಕಾರ್ಯಕ್ರಮ ಮಾಡಿದ್ದಾರೆ. ಇದು ಸರ್ಕಾರದ ವೈಫಲ್ಯ, ಪೊಲೀಸ್ ಇಲಾಖೆ ವೈಫಲ್ಯ. ದಾವಣಗೆರೆಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ನೋಡೋಣ ಬನ್ನಿ. ಆದ್ರೆ ಈ ಸರ್ಕಾರ ಏನು ಭರವಸೆಗಳು ಬಾಕಿ ಕೊಟ್ಟಿದ್ರಲ್ಲ, ಜನರ ಸಮಾಧಿ ಮೇಲೆ, ಅಮಾಯಕರ ಮೇಲೆ, ಮುಗ್ಧ ಮಕ್ಕಳ ಮೇಲೆ ತರಾತುರಿಲಿಂದ ಕಾರ್ಯಕ್ರಮ, ಇದು ಒಂದು ಭಾಗ್ಯ ಅಂದ್ರೆ ತಪ್ಪಾಗ್ಲಾರು. ಸರ್ಕಾರ ಅಧಿಕಾರಿ ಮುಖ್ಯಮಂತ್ರಿಗಳಿಗೆ ಇವರು ಯಾವುದೇ ಸಚಿವರು ಸಂಪುಟ ಸದಸ್ಯರಿಗೆ ಅಧಿಕಾರಿ ಮುಂದೂಡಕ್ಕೆ ನೈತಿಕ ಹಕ್ಕಿಲ್ಲ. ಇದು ಒಂದು ದೊಡ್ಡ ದುರಂತ. ಏನು ಇವರೇ ಬೌಲಿಂಗ್ ಮಾಡಿದರೆ, ಇವರೇ ಬ್ಯಾಟಿಂಗ್ ಮಾಡಿದ್ರೆ ಅಂತ ಹೇಳಿ ಈ ಕ್ರೆಡಿಟ್ ತಗೋಬೇಕಂತ ಹೇಳಿ ತರಾತುರಿಯಲ್ಲಿ ಇಂಥ ಕಾರ್ಯಕ್ರಮ ಮಾಡೋ ಅವಶ್ಯಕತೆ ಇತ್ತ? ನಾನು ಸರ್ಕಾರಕ್ಕೆ ಬಹಿರಂಗ ಸವಾಲಾಗ್ತೀನಿ. ಈ ಕಾರ್ಯಕ್ರಮ ಉದ್ದೇಶ ನಿಮ್ದು ಈ ಕ್ರೆಡಿಟ್ಗೋಸ್ಕರ ನೀವು ಮಾಡಿದ್ದು, ಸೆಲ್ಫಿಗೋಸ್ಕರ, ರೀಲ್ಸ್ಗೋಸ್ಕರನ? ಅಮಾಯಕರು 12 ಜನ ಸತ್ರಲ್ಲ, ವಿಧಾನಸೌಧ ಮೆಟ್ಟತ್ರ ಕಾರ್ಯಕ್ರಮ ಮಾಡಿದ್ರೆ 4 ಜನ ಸತ್ತಿದ್ರು. ನೀವು ಯಾಕೆ ಮೆರವಣಿಗೆ ರದ್ದು ಮಾಡಿದ್ರಿ? ಅರೆ 35,000 ಇಡೀ ಸ್ಟೇಡಿಯಂನಲ್ಲಿ ನಿಮಗೆ ಗುಪ್ತಚರ ಇಲಾಖೆ ಇರ್ಲಿಲ್ಲ ನಿಮ್ ಕೈಗೆ. ಇದು ಮುಖ್ಯಮಂತ್ರಿಗಳ ಅಡಿಯಲ್ಲಿ ಕೆಲಸ ಮಾಡುತ್ತದೆ. ಹಂಗಾರೆ ಯಾರ ವೈಫಲ್ಯ? ಪೊಲೀಸ್ ವೈಫಲ್ಯನ, ಗುಪ್ತಚರ ಇಲಾಖೆ ವೈಫಲ್ಯನ, ಈ ಸರ್ಕಾರದ ವೈಫಲ್ಯ?